ಭಾರತೀಯ ಮೂಲದ ಗಗನಯಾತ್ರಿ ಸುನಿತಾ ವಿಲಿಯಮ್ಸ್ ಕೇವಲ 8 ದಿನಗಳ ಅವಧಿಗಾಗಿ ಅಂತರಿಕ್ಷಕ್ಕೆ ಹೋಗಿದ್ದ ಇವರು ಬರೋಬ್ಬರಿ 9 ತಿಂಗಳುಗಳ ಕಾಲ ಬಾಹ್ಯಾಕಾಶದಲ್ಲೇ ತ್ರಿಶಂಕು ಸ್ಥಿತಿಯಲ್ಲಿದ್ದರು. ಆದ್ರೀಗ ಎಲ್ಲ ಅಡೆತಡೆಗಳನ್ನ ದಾಟಿ ಸುನಿತಾ ವಿಲಿಯಮ್ಸ್ ಮರಳಿ ಭೂಮಿಗೆ ಬರ್ತಿದ್ದಾರೆ. ಇವರು ಭಾರತ ಮೂಲದವರು ಅನ್ನೋದು ಭಾರತೀಯರ ಹೆಗ್ಗಳಿಕೆ. ಇವರು ಡಾಕ್ಟರ್ ದೀಪಕ್ ಪಾಂಡ್ಯ ಮತ್ತು ಬೋನಿ ಪಾಂಡ್ಯ ಅವರ ಮಗಳಾಗಿ ವರಾಹೋದಲ್ಲಿರುವ ಯುಕ್ಲಿಡ್ನಲ್ಲಿ ಹುಟ್ಟಿದ್ರು. ವಿಲಿಯಮ್ಸ್ ಅವರ ತಂದೆ ದೀಪಕ್ ಪಾಂಡ್ಯ ಅವರು ಪ್ರಖ್ಯಾತ ನರಶಾಸ್ತ್ರಜ್ಞರಾಗಿದ್ದಾರೆ. ದೀಪಕ್ ಪಾಂಡ್ಯ ಭಾರತ ಗುಜರಾತ್ ಮೂಲದವರಾಗಿದ್ದು ತನ್ನ ತಂದೆಯ ಮೂಲದವರನ್ನ ಭೇಟಿಯಾಗೋಕೆ ಭಾರತಕ್ಕೆ ಬಂದಿದ್ರು ಸುನಿತಾ ವಿಲಿಯಮ್ಸ್. 3 ಬಾರಿ ಗಗನ ನಡಿಗೆಯನ್ನ ಯಶಸ್ವಿಯಾಗಿ ಪೂರೈಸಿ ಅತಿ ಹೆಚ್ಚು ಗಗನ ನಡಿಗೆ ಕೈಗೊಂಡು ಕ್ಯಾಥರಿನ್ ಟೊರಾಂಟರನ್ನ ವಿಲಿಯಮ್ಸ್ ಮೀರಿಸಿದ್ರು. ನಂತರ ಪೆಗ್ಗಿ ವಿಡ್ಸನ್ ವಿಲಿಯಮ್ಸ್ರ ದಾಖಲೆಯನ್ನ ಮುರಿದ್ರು. ವಿಲಿಯಮ್ಸ್ ಅವರು ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದ ಪ್ರಯಾಣಕ್ಕೆ ತಮ್ಮ ದಿನನಿತ್ಯದ ಬಳಕೆಯ ಕೆಲವು ವಸ್ತುಗಳ ಜೊತೆಗೆ ಭಗವದ್ಗೀತೆಯ ಒಂದು ಪುಸ್ತಕ, ಗಣೇಶನ ಸಣ್ಣ ವಿಗ್ರಹ ಹಾಗೂ ಕೆಲವು ಸಮೋಸಾಗಳನ್ನ ಕೊಂಡೊಯ್ದಿದ್ರಂತೆ. ಅದರಿಂದಲೇ ಗೊತ್ತಾಗುತ್ತೆ ಭಾರತದ ಸಂಸ್ಕೃತಿ ಬಗ್ಗೆ ಅವರಿಗೂ ಒಲವಿತ್ತು ಅನ್ನೋದು. ಈ ಹಿಂದೆ 2007ರಲ್ಲಿ ಅಖಂಡ 195 ದಿನಗಳನ್ನ ಅಂತರಿಕ್ಷದಲ್ಲಿ ಕಳೆದ ವಿಲಿಯಮ್ಸ್ ಸುರಕ್ಷಿತವಾಗಿ ಭೂಮಿಗೆ ಬಂದಿಳಿದಿದ್ರು. ಭೂಮಿಗೆ ಬಂದಿಳಿದ ನಂತರದಲ್ಲಿ 41 ವರ್ಷದ ವಿಲಿಯಮ್ಸ್ ಅವರನ್ನ ABC ಟೆಲಿವಿಷನ್ ನೆಟ್ವರ್ಕ್ ವಾರದ ವ್ಯಕ್ತಿಯಾಗಿ ಆಯ್ಕೆ ಮಾಡಿತು. ಅನಾರೋಗ್ಯದಿಂದ ಕೂದಲು ಕಳೆದುಕೊಂಡವರಿಗಾಗಿ ವಿಲಿಯಮ್ಸ್ ಅವರು ಕೂದಲನ್ನ ದಾನ ಮಾಡಿದ್ರು. ಇನ್ನು ಏಪ್ರಿಲ್ 16, 2007ರಂದು ಕಕ್ಷೆಯಲ್ಲಿ ಮೊಟ್ಟ ಮೊದಲ ಮ್ಯಾರಥಾನ್ ಪೂರೈಸಿದ ಗಗನಯಾತ್ರಿಯಲ್ಲಿ ವಿಲಿಯಮ್ಸ್ ಮೊದಲಿಗರಾಗಿದ್ದಾರೆ. ವಿಲಿಯಮ್ಸ್ 4 ತಾಸು 24 ನಿಮಿಷಗಳಲ್ಲಿ 2007 ಬೋಸ್ಟನ್ ಮ್ಯಾರಥಾನ್ ಅನ್ನ ಪೂರೈಸಿದ ಹೆಗ್ಗಳಿಕೆ ಹೊಂದಿದ್ದಾರೆ. ಇನ್ನು ಅತಿ ಹೆಚ್ಚು ಸಮಯದ ಏಕ ಮಹಿಳೆ ಗಗನಯಾತ್ರಿ ಎಂಬ ದಾಖಲೆಯನ್ನ ಇವರು ಮುರಿದಿದ್ದಾರೆ. ವಿಲಿಯಮ್ಸ್ ಅವರು 2007 ಸೆಪ್ಟೆಂಬರ್ನಲ್ಲಿ ಭಾರತಕ್ಕೆ ಭೇಟಿ ನೀಡಿದ್ರು. ಭಾರತದಲ್ಲಿ ಅವರು ಮಹಾತ್ಮ ಗಾಂಧೀಜಿಯವರ 1915ರಲ್ಲಿ ಪ್ರಾರಂಭಿಸಿದ ಸಬರಮತಿ ಆಶ್ರಮಕ್ಕೆ ಹಾಗೂ ತಮ್ಮ ಪೂರ್ವಜರ ಹಳ್ಳಿಯಾದ ಗುಜರಾತ್ನ ಜುಲಾಸನ್ಗೆ ಭೇಟಿ ನೀಡಿದ್ರು. ವಿಶ್ವ ಗುಜರಾತಿ ಸಂಸ್ಥೆಯು ಕೊಡುವ ಸರ್ದಾರ್ ವಲ್ಲಭಭಾಯಿ ಪಟೇಲ್ ವಿಶ್ವ ಪ್ರತಿಭಾ ಪ್ರಶಸ್ತಿಯನ್ನ ಪ್ರಪ್ರಥಮ ಬಾರಿಗೆ ಭಾರತೀಯ ಪೌರತ್ವವನ್ನ ಪಡೆಯದ ಭಾರತೀಯ ಮೂಲದ ಸುನಿತಾ ವಿಲಿಯಮ್ಸ್ ಅವರಿಗೆ ನೀಡಿ ಗೌರವಿಸಲಾಯಿತು. ಅಲ್ಲದೆ ಅವರು ತಮ್ಮ ಸಂಬಂಧಿ ಮಲ ಸಹೋದರಿಯ ಮನೆಗೆ ಭೇಟಿ ನೀಡಿದ್ರು ಮತ್ತು ಅವರ ಮಗನ ಹುಟ್ಟಿದ ಹಬ್ಬದಲ್ಲಿ ಪಾಲ್ಗೊಂಡ್ರು. ಅಕ್ಟೋಬರ್ 4, 2007ರಂದು ವಿಲಿಯಮ್ಸ್ ಅವರು ಅಮೆರಿಕನ್ ರಾಯಭಾರಿ ಶಾಲೆಯನ್ನ ಭೇಟಿ ಮಾಡಿದ್ರು. ನಂತರ ರಾಷ್ಟ್ರಪತಿ ಭವನದಲ್ಲಿ ಭಾರತದ ರಾಷ್ಟ್ರಪತಿ ಪ್ರತಿಭಾ ಪಾಟೀಲ್ ಅವರನ್ನ ಭೇಟಿ ಮಾಡಿದ್ರು. ಸುನಿತಾ ವಿಲಿಯಮ್ಸ್ ತಂದೆ ಗುಜರಾತ್ ಮೂಲದವರು. ಹೀಗಾಗಿ ಗುಜರಾತ್ನ ಅಹಮದಾಬಾದ್ನಲ್ಲಿ ಇವತ್ತು ಸುರಕ್ಷಿತವಾಗಿ ಮರಳಿ ಬರುವಂತೆ ಪೂಜೆ ಪುನಸ್ಕಾರಗಳನ್ನು ನಡೆಸಲಾಗ್ತಾ ಇದೆ. ಇನ್ನು ಪ್ರಧಾನಿ ಮೋದಿ ಅವರು ಸಹ ಸುನಿತಾ ಅವರಿಗೆ ಹೃದಯ ಸ್ಪರ್ಶಿ ಪತ್ರ ಬರೆದಿದ್ದಾರೆ. ಪತ್ರದಲ್ಲಿ ಸಾಹಸಿ ಸುನಿತಾರ ಹೋರಾಟದ ಗುಣ ಮತ್ತು ಸ್ಫೂರ್ತಿದಾಯಕ ಕಥೆಗಳನ್ನು ಪ್ರಶಂಸಿಸಿದ್ದಾರೆ. ನೀವು ಭೂಮಿಗೆ ಬಂದ ಬಳಿಕ ಭಾರತದಲ್ಲಿ ನಿಮ್ಮನ್ನ ಭೇಟಿಯಾಗಲು ಎದುರು ನೋಡ್ತಾ ಇದ್ದೇವೆ. ಭಾರತಕ್ಕೆ ತನ್ನ ಅತ್ಯುತ್ತಮ ಮಗಳನ್ನ ಸ್ವಾಗತಿಸೋದು ಖುಷಿಯ ಸಂಗತಿ ಅಂತ ಮೋದಿ ಪತ್ರದಲ್ಲಿ ತಿಳಿಸಿದ್ದಾರೆ. ಮತ್ತೊಮ್ಮೆ ಸುನಿತಾ ವಿಲಿಯಮ್ಸ್ ಅವರ ಸ್ವಾಗತಕ್ಕೆ ಭಾರತ ಕಾದು ಕುಳಿತಿದೆ.